ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ನನ್ನ ಸಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ. ಸೊ ಇಡ್ಲಿ ಜೊತೆ ಚಟ್ನಿ ಮತ್ತು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಸೊ ನೋಡಿ, ನೆನೆ ಹಾಕಿದ್ದೆ, ನೆನೆ ರುಬ್ಕೊಂಡಿದ್ದೆ ಇಡ್ಲಿಗೆ. ನಾನು ಯೂಶ್ವಲಿ ರವಾನ ತೊಗೊಂಬರ್ತೀನಿ, ರವಾ ಇಡ್ಲಿ ಸಿಗತ್ತೆ. ಸೊ ಅದನ್ನು ತೊಗೊಂಡು ಬಂದುಬಿಟ್ಟು ಅದಕ್ಕೆ ಉದ್ದಿನ ಬೇಳೆನ ಬೆರೆಸಿ ನಾನು ಇಡ್ಲಿನ ಮಾಡ್ತೀನಿ. ಇಲ್ಲ ಅಂತಂದರೆ ಅಕ್ಕಿಂದನೂ ಕೂಡ ಮಾಡ್ತೀನಿ. ಆದರೆ ರವಾಯಿಂದ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಈ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವತ್ತು ನಮ್ಮ ಮನೆಗೆ ಮಾಮ ಬಂದಿದ್ದಾರೆ. ಅಂದರೆ ನಮ್ಮ ಮಮ್ಮಿಯ ತಮ್ಮ. ಅವರು ಕೂಡ ಬಾಂಬೆನಲ್ಲಿ ಇರ್ತಾರೆ, ರಿಲಯನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಸೊ ಇವತ್ತು ಅವ್ರಿಗೆ ಹಾಲಿಡೇ ಇತ್ತು, ಸೊ ಹಾಗಾಗಿ ಬಂದಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಸೊ ಇವತ್ತು ನಮ್ಮ ಮಾಮ ಬಂದಿದ್ದಾರೆ. ಸೊ ಹಾಗಾಗಿ ಸ್ಪೆಷಲ್ ಲಂಚ್ ಮಾಡ್ತಾಯಿದ್ದೀನಿ, ಅಂದರೆ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಚಿಕನ್ ದಮ್ ಬಿರಿಯಾನಿ, ಅಂದರೆ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಮತ್ತು ಬಟರ್ ಚಿಕನ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಬಟರ್ ಚಿಕನ್ ಮಾಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಗುತ್ತೆ ಬಟರ್ ಚಿಕನ್. ನಾನು ಮಾಡೋ ಬಟರ್ ಚಿಕನ್ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ನಾನು ಅಷ್ಟು ಪ್ರಿಫರ್ ಮಾಡ್ತಾಯಿಲ್ಲ ಈಗ. ಮುಂಚೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾಯಿತ್ತು, ಆದರೆ ಇವಾಗಂತೂ ತುಂಬಾ ಕೆಟ್ಟದಾಗಿ ಟೇಸ್ಟ್ ಬರುತ್ತೆ. ಸೊ ನನಗೆ ಯಾವುದೇ ರೀತಿ ಬಟರ್ ಚಿಕನ್ ಸೇರ್ತಾ ಇಲ್ಲ ಹೊರಗಡೆ. ಸೊ ಹಾಗಾಗಿ ಮನೆಯಲ್ಲೇ ಹೈಜೀನ್ಲಿ, ಸೊ ಹೆಲ್ದಿಯಾಗಿ ಎಷ್ಟು ಬೇಕಾದರೂ ಮಾಡ್ಕೊಂಡು ತಿನ್ಬೋದಲ್ವ. ಈಗ ದಮ್ ಬಿರಿಯಾನಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಪ್ರಿಪ್ರೇಷನ್ಸ್ ಏನು ಮಾಡೋದಿದೆ. ಈಗ ಸ್ವಲ್ಪ ನಾನು ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ನಾನು ರೈಸ್ ಕೂಡ ಇಟ್ಟಿದ್ದೀನಿ. ಅಂದರೆ ಇದು ರೈಸ್ ಒಂದು ಸಲ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರೈಸ್ 75% ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಆ ನಂತರ ಆ ರೈಸ್ ಲೇಯರ್ ಬೈ ಲೇಯರ್ ನಾವು ಇದರಲ್ಲಿ ಹಾಕ್ತಾ ಹೋಗ್ತೀವಿ. ಆ ನಂತರ ಒಂದು 20 ಮಿನಿಟ್ಸ್ ದಮ್ ಕೊಡಬೇಕು. ಈಗ ನೋಡಿ, ಏನು ಗ್ರೇವಿ ಇದೆ ಅದ್ರ ಮೇಲೆ ನಾನು ಈಗ ರೈಸನ್ನು ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಇದು 75% ಅಷ್ಟೇ ಕುಕ್ ಆಗಿರುತ್ತೆ. ಸೊ ಅದನ್ನು ಈಗ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನಾನು ಈಗ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಹಾಗಾಗಿ ನಾನು ಜಸ್ಟ್ 1 ಲೇಯರ್ ಮಾಡ್ತಾಯಿದ್ದೀನಿ. ಇಲ್ಲಾಂತ ನಾನು 2 ಅಥವಾ 3 ಲೇಯರ್ ಮಾಡ್ಬೋದು. ಸೊ ಅಕ್ಕಿ ಕೂಡ ಸ್ವಲ್ಪ ಕಡಿಮೆ ಇದೆ, ಸೊ ಹಾಗಾಗಿ 1 ಲೇಯರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ 1 ಲೇಯರಲ್ಲಿ ಮಾಡಿ ಆನಂತರ ಎಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಮೇಲ್ಗಡೆ ಹಾಕಬೇಕು. ಅಂದರೆ ಇದು ಫ್ರೈಡ್ ಆನಿಯನ್ಸ್, ಮತ್ತು ಇದು ಕೊತ್ತಂಬರಿ ಸೊಪ್ಪು, ಮತ್ತು ಪುದೀನ, ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಮತ್ತು ಚಿಕನ್ ಬಿರಿಯಾನಿ ಮಸಾಲ. ಸೊ ಈ ಥರ ಅದ್ರ ಮೇಲೆ ಹಾಕ್ತಾ ಹೋಗಬೇಕು. ಈಗ ಒಂದೊಂದಾಗಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ನಾನು ಈ ರೆಸಿಪಿನ ನಿಮ್ಮೊಂದಿಗೆ ಎಲ್ಲ ಶೇರ್ ಮಾಡ್ತೀನಿ. ನಾನಿದು ತುಂಬಾ ಚೆನ್ನಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ದಮ್ ಬಿರಿಯಾನಿ ಆಗುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಹೊರಗಡೆ ದಮ್ ಬಿರಿಯಾನಿ ಎಲ್ಲ ಸಿಗುತ್ತೆ, ತುಂಬಾ ಮಸಾಲೆ ಇರುತ್ತೆ. ಒಂದೊಂದು ಸಲ ನನಗೆ ಆ್ಯಕ್ಚುಲಿ ತಿನ್ನೋಕ್ಕೆ ಆಗೋದಿಲ್ಲ. ಇವಾಗಲಂತೂ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ದಮ್ ಬಿರಿಯಾನಿ ಅಷ್ಟನ್ನು ನಾನು ಮಾಡ್ಕೊಳ್ಬೋದು, ಮತ್ತು ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ, ನಾನು ಮಿಲ್ಕು ಮತ್ತು ಕೇಸರ್ ಹಾಕಿದಂಥ ಮಿಲ್ಕ್ ಕೂಡ ಇದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಈ ಥರ ನೀವು ಮನೆಯಲ್ಲೇ ಟೇಸ್ಟಿಯಾಗಿ ಮಾಡಿಕೊಂಡ್ರೆ ಸೊ ಈಸಿ ಕೂಡ ಅಲ್ವಾ. ಎಷ್ಟು ಬೇಕಾದರೂ ನೀವು ಮಾಡ್ಕೊಳ್ಬೋದು, ಮತ್ತು ಹೈಜೀನ್, ಮತ್ತು ನಿಮ್ಮ ಅಮೌಂಟ್ ಕೂಡ ಉಳಿಯುತ್ತೆ, ಮತ್ತು ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ನಿಮಗೆ ಸಿಗತ್ತೆ. ಈಗ ಕೊನೆಯದಾಗಿ ಪ್ರೊಸೆಸ್ ಏನಂತಂದರೆ, ದಮ್ಮಿಗೆ ನಾನು ಇಡ್ತಾಯಿದ್ದೀನಿ ಕುಕ್ಕರು. ಸೊ ಕೆಳಗಡೆ ನಾನು ಒಂದು ತವಾ ಇಟ್ಟಿದ್ದೀನಿ, ಅದನ್ನು ಒಂದು 5 ಮಿನಿಟ್ಸ್ ಬಿಸಿ ಮಾಡಿದೆ. ಆ ನಂತರ ಕುಕ್ಕರ್ ಅದ್ರ ಮೇಲೆ ಇಟ್ಟೆ. ಆ್ಯಕ್ಚುಲಿ ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡಬೇಕು, ಆದರೆ ಅಲ್ಯೂಮಿನಿಯಂ ಫಾಯಿಲ್ ನನ್ನ ಹತ್ರ ಇಲ್ಲ. ಸೊ ಅದಿಲ್ಲ ಅಂತಂದರೆ ಈ ಥರ ಒಂದು ಮಸ್ಲಿನ್ ಕ್ಲಾತ್ ಬರುತ್ತೆ ಅಥವಾ ಕಾಟನ್ ಕ್ಲಾತ್ ಬರುತ್ತೆ. ಸೊ ಅದನ್ನು ನೀವು ಹಾಕಿ ಮುಚ್ಚಿ ಇಟ್ಟರೆ ಲೋ ಫ್ಲೇಮಲ್ಲಿ ಇರಬೇಕು. ಪೂರ್ತಿಯಾಗಿ ಲೋ ಆಗಿ ಮಾಡ್ಕೊಳ್ಳಿ ಫ್ಲೇಮ್. ಸೊ ಒಂದು 20 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ನೀವು ಈ ಥರ ಇಟ್ಟರೆ ದಮ್ ಆಗುತ್ತೆ. ಅದು ಏನು ಗೊತ್ತಾ, ಜಸ್ಟ್ ಏರ್ ಹೊರಗಡೆ ಹೋಗಬಾರ್ದು. ಸೊ ಅದಕ್ಕೆ ನಾನು ಈ ಥರ ಕಾಟನನ್ನು ಹಾಕ್ತಾಯಿದ್ದೀನಿ. ಅದೇ ದಮ್ ಕೊಡೋದಲ್ವ, ದಮ್ ಬಿರಿಯಾನಿ ಅಂತಂದ್ರೆ ಅದೇ. ಸೊ ದಮ್ ಕೊಡಬೇಕಾಗತ್ತೆ.
ಸೊ ಈ ಥರ ಮಾಡ್ತಾಯಿದ್ದೀನಿ. ಅಲ್ಯೂಮಿನಿಯಂ ಫಾಯಿಲ್ ಮುಂಚೆ ಯೂಸ್ ಮಾಡ್ತಾಯಿದ್ದೆ, ಈಗ ಈ ಕಾಟನ್ ಬಟ್ಟೆ ಚೆನ್ನಾಗಿರೋಂಥ ವಾಶ್ ಮಾಡೋಂಥ ಕಾಟನ್ ಬಟ್ಟೆನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮಾಮನ ಆಫೀಸ್, ರಿಲಯನ್ಸ್. ಸೊ ಈ ಆಫೀಸ್ ನಮ್ಮ ಮನೆಯಲ್ಲಿ ತುಂಬಾ ಹತ್ತಿರ, ಜಸ್ಟ್ 5 ಮಿನಿಟ್ಸಲ್ಲಿ ಈ ರಿಲಯನ್ಸ್ ಆಫೀಸ್ ಬರುತ್ತೆ. ಸೊ ಇಲ್ಲಿ ಅವರು ಕೆಲಸ ಮಾಡೋದು. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅಲವ್ ಇದೆ, ಮತ್ತು ತುಂಬ ದೊಡ್ಡ ಕ್ಯಾಂಪಸ್ ರಿಲಯನ್ಸ್ ಆಫೀಸ್, ಇದು ಹೆಡ್ ಕ್ವಾರ್ಟರ್ಸ್ ರಿಲಯನ್ಸ್ ಅವ್ರದ್ದು. ಸೊ ಹಾಗಾಗಿ ಮಾಮ ಹೇಳಿದರು, ಹೋಗಿ ಬರೋಣ ಬನ್ನಿ, ನೋಡೋಣ, ನೋಡಿ ಹೇಗಿದೆ ಅಂತ ಹೇಳಿದರು. ಸೊ ಇಲ್ಲೆಲ್ಲ ಬರ್ತಾ ಇರ್ತಾರೆ, ಅಂದರೆ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು, ಫ್ಯಾಮ್ಲಿನ ಕರೀತಾರೆ. ಸೊ ಹಾಗಾಗಿ ಇವತ್ತು ನಾವು ಬಂದಿದ್ದೀವಿ, ಹಾಗೆಯೇ ನೋಡ್ಕೊಂಡು ಬರೋಣ ಅಂತ. ಅಂದರೆ ಇಲ್ಲಿ ಫೌಂಟೇನ್ ಇದೆ ಮತ್ತು ಒಂದು ಟೆಂಪಲ್ ಕೂಡ ಇದೆ. ಸೊ ಹಾಗಾಗಿ ಚೆನ್ನಾಗಿದೆ. ಇಲ್ಲಿ ಜಿಯೋ ಆಫೀಸ್ ಕೂಡ ಇದೆ ನೋಡಿ, ತುಂಬ ದೊಡ್ಡ ಕ್ಯಾಂಪಸ್, ಯಾಕಂದರೆ ಹೆಡ್ ಕ್ವಾರ್ಟರ್ಸ್ ಇದು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಟೆನ್ನಿಸ್ ಕೋರ್ಟ್ ಕೂಡ ಇದೆ. ಫುಟ್ಬಾಲ್ ಪ್ಲೇಯರ್ಸ್ ಎಲ್ಲ ಬರ್ತಾರೆ, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಬರ್ತಾರೆ. ಇದು ರಿಲಯನ್ಸ್ ಅವ್ರದ್ದು ಏನಿದೆ ದ ಟೀಮ್, ಸೊ ಆ ಮೆಂಬರ್ಸ್ ಕೂಡ ಬರ್ತಾರಂತೆ. ಸೊ ತುಂಬ ದೊಡ್ಡದಾಗಿದೆ. ಸೊ ಅದಕ್ಕೆ ಮಾಮ ಹೇಳಿದರು, ಕರ್ಕೊಂಡು ಬಂದರು ಅವರು, ನೋಡ್ಕೊಂಡು ಬರೋಣ ಬನ್ನಿ ಅಂತ. ನಮಗೂ ಕೂಡ ಮನೆಯಲ್ಲಿ ಕೂತು ಬೇಜಾರಾಗಿತ್ತು. ಸೊ ಯಾವುದೇ ರೀತಿ ಇವತ್ತು ಪ್ಲ್ಯಾನ್ ಇರಲಿಲ್ಲ ಹೊರಗಡೆ ಹೋಗೋದು. ಸೊ ಇದನ್ನಾದರೂ ಒಂದು ಸಲ ಚೆಕ್ ಮಾಡೋಣ ಅಂತ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನಾನು. ನೋಡಿ, ಇದು ಟೆಂಪಲ್ ಇದೆ. ಇದು ಟೆಂಪಲ್ ನೋಡಿದ್ರೆ ನನಗಂತೂ ಇದು ಅಹಮದಾಬಾದಲ್ಲಿ ಸ್ವಾಮಿನಾರಾಯಣ್ ಟೆಂಪಲ್ ನೋಡ್ದಂಗೆ ಅನಿಸ್ತು ನನಗೆ. ಅಲ್ಲಿ ತುಂಬ ಈ ಸ್ವಾಮಿನಾರಾಯಣ್ ಟೆಂಪಲ್ ಎಲ್ಲ, ಅಂದರೆ ರಾಧಾಕೃಷ್ಣ ಟೆಂಪಲ್ಲೇನೆ. ಸೊ ತುಂಬ ಇದೆ. ಸೊ ಹಾಗಾಗಿ ನನಗೂ ಅದೇ ಫೀಲ್ ಆಯಿತು, ಸ್ವಾಮಿನಾರಾಯಣ ಟೆಂಪಲ್ ಅಂತ. ಚೆನ್ನಾಗಿದೆ ಟೆಂಪಲ್ ನೋಡಿ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕ್ಯಾಂಪಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದು 500 ಎಕರ್ಸ್ ಲ್ಯಾಂಡ್ ಇದು. ಸೊ ಅದರಲ್ಲಿ ಅವ್ರದ್ದು ಎಲ್ಲನೂ ಟೆಂಪಲ್ ಮತ್ತು ಎಲ್ಲ ಫೌಂಟೇನ್ ಆಗಿರ್ಬೋದು, ಒಂದು ಸಣ್ಣ ಫೌಂಟೇನ್ ಇದೆ, ಲೇಕ್ ಇದೆ ಇಲ್ಲಿ, ಚಿಕ್ಕ ಲೇಕ್. ಸೊ ಇದೆಲ್ಲ ಇದೆ ಇಲ್ಲಿ. ಸೊ ಚೆನ್ನಾಗಿ ಅನಿಸ್ತಾ ಇತ್ತು.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಡು ಹೇಳ್ತಿದ್ದಾರಲ್ಲ, ಇವರು ಸಿಂಗರ್ಸು. ಸೊ ಇಲ್ಲಿ ಆ್ಯಸ್ ಎ ಎಂಪ್ಲಾಯಿ ಇವರು ಕೂಡ ವರ್ಕ್ ಮಾಡ್ತಾರಂತೆ, ಡೈಲಿ ಹಾಡು ಹಾಡ್ತಾರಂತೆ ಈ ಥರ. आता काय की हे 2007मध्ये घेतलेलं हे लँड आता 5 टाइम्स इन्क्रीज झालं म्हणून, म्हणजे त्याचा कॉस्ट आताच करंट 2024मध्ये 5 टाइम्स इन्क्रीज म्हणजे काय. आता सपोज हा सेल केला म्हणून कट्टी म्हणून तर ते उडवत आहे असं. ಇಲ್ಲಿ ಈಗ ಕ್ಯಾಂಪಸಲ್ಲಿ ಬಸ್ ಫೆಸಿಲಿಟಿ ಕೂಡ ಇದೆ. ಯಾಕಂದರೆ ಇದು 500 ಎಕರ್ಸ್ ಲ್ಯಾಂಡ್ ಸುತ್ತಾಡಬೇಕಂತಂದರೆ ಸುಸ್ತಾಗಿ ಹೋಗ್ತೀವಿ, ಅಷ್ಟು ಆಗೋದೇ ಇಲ್ಲ. ಸೊ ಮತ್ತು ಅದು ಪ್ಲೇಸಸ್ ನಾವು ಏನು ನೋಡ್ಬೇಕಂತಿದ್ದೀವಿ ಅದೆಲ್ಲ ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಇಲ್ಲಿ ಬಸ್ ಫೆಸಿಲಿಟಿ ಕೂಡ ಇದೆ. ಬಸ್ಸಿಂದ ನಮಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ಯಾವ ಸ್ಪಾಟಿಗೆ ನಮಗೆ ಅಂದರೆ ಇಳ್ಕೊಳ್ಬೇಕು ಅಲ್ಲಿ ನಾವು ಇಳ್ಕೊಳ್ಬೋದು. ನಾವಿಲ್ಲಿ ರಿಲಯನ್ಸ್ ಟ್ರೆಂಡ್ಸನ್ನು ಕೂಡ ವಿಸಿಟ್ ಮಾಡಿದೆ. ಅದು ಏನು ಶೂಟ್ ಮಾಡಲಿಲ್ಲ ಆ್ಯಕ್ಚುಲಿ, ಯಾಕಂದರೆ ತುಂಬಾ ಸ್ಮಾಲ್ ಸ್ಪೇಸಲ್ಲಿ ಅವರು ರಿಲಯನ್ಸ್ ಟ್ರೆಂಡ್ಸ್ ಇದೆ, ರಿಲಯನ್ಸ್ ಡಿಜಿಟಲ್ ಇದೆ, ಮತ್ತು ಕೆಲವೊಂದು ಮೇನ್ ಪ್ಲೇಸಸ್ ಅಷ್ಟೇ ನೋಡಿದ್ವಿ ನಾವು. ಸೊ ಈಗ ನಾವು ಬಂದಿದ್ದೀವಿ ಫೌಂಟೇನ್. ಇದು ಲೇಕ್ ನೋಡಿ ಎಷ್ಟು ಚೆನ್ನಾಗಿದೆ, ಇದಂತೂ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಇದನ್ನು ನೋಡಲೇಬೇಕು. ನೋಡಿ ಫಿಶ್ ಕೂಡ ಗೋಲ್ಡನ್ ಫಿಶ್ ತುಂಬ ದೊಡ್ಡದಾಗಿತ್ತು. ಇಲ್ಲಿ ಗೋಲ್ಡನ್ ಫಿಶಸ್ ಎಲ್ಲ ಬಿಟ್ಟಿದ್ದಾರಂತೆ, ಮತ್ತು ಬೇರೆ ಕಲರ್ಫುಲ್ ಫಿಶಸ್ ಇದೆ ಇಲ್ಲಿ. ನೋಡಿ ಸನ್ಸೆಟ್ ಇತ್ತು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಕ್ಯಾಂಪಸ್, ಮತ್ತು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ನನಗಂತೂ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ವಾವ್, ಈ ಥರ ಕ್ಯಾಂಪಸನ್ನು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು. ರಿಲಯನ್ಸ್ ಅವ್ರದ್ದು ಫಸ್ಟ್ ಟೈಮ್ ನಾನು ಈ ಥರ ವಿಸಿಟ್ ಮಾಡ್ತಾಯಿದ್ದೀನಿ. ನೋಡಿದ್ದು ದೊಡ್ಡ ಲೇಕ್ ಎಷ್ಟು ವಾಸ್ಟ್ ಆಗಿದೆ ಅಂತಂದರೆ ಅಲ್ಲಿಂದ ಆ ಎಂಡ್ವರೆಗೂ ಲೇಕ್ ಇದು, ತುಂಬ ದೊಡ್ಡ ಲೇಕ್ ಇದು. ತುಂಬ ಬ್ಯೂಟಿಫುಲ್ ಆಗಿದೆ, ಪೀಸ್ಫುಲ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಕಾಮಾಗಿತ್ತು. ಇದು ಗ್ರಾಸಲ್ಲಿ ನಾವು ಬಂದು ಕೂತ್ಕೊಂಡಿದ್ದೀವಿ, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಇದೊಂದು ಲಾಸ್ಟ್ ಸ್ಪಾಟು. ಸೊ ಫ್ರೆಂಡ್ಸ್, ಇದರೊಂದಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತಲೇ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ಸೊ ನಾನು ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್.